ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಿ ಇಡಬೇಕು. ಇದಕ್ಕೆ ವೈಜ್ಞಾನಿಕ ಕಾರಣ ಕೊಡಿ. ಈ ಪ್ರಶ್ನೆಗೆ ಉತ್ತರ ಹುಡುಕುವ ಮೊದಲು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಏನೋ ತಿಳ್ಕೊಳ್ಳೋಣ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅದ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಸೂತ್ರ CaSO4 12H2O ಅದ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತ್ವರಿತ ಸೆಟ್ಟಿಂಗ್ ಜಿಪ್ಸಮ್ ಪ್ಲಾಸ್ಟರ್ ಆಗಿದ್ದು ಇದು ಉತ್ತಮವಾದ ಬಿಳಿ ಪುಡಿಯಿಂದ ಸಂಯೋಜಿಸಲ್ಪಟ್ಟದು. ಇದರದ ವೈಟ್ ಪೌಡ್ರ್ ಕ್ವಾಲಿಟಿ ಇಷ್ಟು ಚಂದ ಇರ್ತದೆ ಅಂದ್ರೆ ಇದಕ್ಕೆ ಇಂಟೀರಿಯರ್ ಡಿಸೈನ್ದಾಗ POP ಅಂತಾರೆ. ಮನೆಗಳಿಗೆ ಮಾಡಿಸ್ತಾರೆ, ಮ್ಯಾಲೆ ಸೀಲಿಂಗ್ ಮಾಡಿಸ್ತಾರೆ, ಇನ್ನು ವಾಲ್ ಮಾಡಿಸ್ತಾರೆ, POP ಶೀಟಿಂದ ಮಾಡಿಸ್ತಾರೆ. ಯಾಕಂದ್ರೆ ಭಾರಿ ಸ್ಮೂತ್ ಫಿನಿಶಿಂಗ್ ಇರ್ತದೆ, ನುಣುಪಿರ್ತದೆ ರೀ. ಇದು ತೇವಗೊಳಿಸಿದಾಗ ಮತ್ತು ಒಣಗಲು ಬಿಟ್ಟಾಗ ಗಟ್ಟಿ ಆಗ್ತದೆ, ಸಿಮೆಂಟ್ ಆದಂಗೆ ಆಗ್ತದೆ ರೀ. ಆದ್ರೆ ಇದನ್ನು ಸ್ಕ್ರ್ಯಾಚ್ ಮಾಡಿದಾಗ ಮತ್ತು ಪೌಡ್ರ್ ಆಗ್ತದೆ. ಇದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ. ಇದರ ರಾಸಾಯನಿಕ ಹೆಸರು ಅಥವಾ ವೈಜ್ಞಾನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅದ. ಮತ್ತು ನೀವರೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳಿದ್ರಿ ಸರ, ಮತ್ತು ಇಲ್ಲಿ ಎಕ್ಸಾಮ್ದಾಗ ಹಿಂಗೆ ಬಂತಂತ ಅನ್ಬಾಡ್ರಿ. ಹಿಂಗೂ ಕೇಳ್ಬೋದು ಪ್ರಶ್ನೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರೇನು ಅಥವಾ ವೈಜ್ಞಾನಿಕ ಹೆಸರೇನು ಅಂತ ಕೇಳ್ಬೋದು. ಅವಾಗ ಏನು ಬರೀಬೇಕು? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಉತ್ತರ ಬರೀಬೇಕು. ನೆನ್ಪಿಟ್ಕೊಳ್ರಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ವೈಜ್ಞಾನಿಕ ಹೆಸರು ಅಥವಾ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅದ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗ ಎಲ್ಲೆಲ್ಲಿ ಮಾಡ್ತೀವಿ ರೀ? ಒಂದನೇದು POP ಸೀಲಿಂಗ್ದಾಗ ಮಾಡ್ತಾರೆ. ಎರಡನೇದು ಕೈ ಕಾಲು ಮೂಳೆ ಮುರಿದ್ರೆ ಪ್ಲಾಸ್ಟರ್ ಹಾಕಕ್ಕೆ ಮಾಡ್ತಾರೆ ರೀ.